ಬೆಂಗಳೂರಿನಲ್ಲೂ ಕೂಡ ವ್ಯಾಪಕವಾಗಿ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ ಕಠಿಣ ರೂಲ್ಸ್ಗಳನ್ನ ಜಾರಿಗೆ ತರಲಾಗ್ತಾ ಇದೆ. ಎಲ್ಲೆಂದರಲ್ಲಿ ಕಸ ಬಿಸಾಡಿದವರಿಗೆ ದಂಡಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಇನ್ಮುಂದೆ 50 ರೂಪಾಯಿ ದಂಡ ಅಲ್ಲ, 500 ರೂಪಾಯಿ ದಂಡವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆ. 50 ರೂಪಾಯಿಯಿಂದ 500 ರೂಪಾಯಿ ಏರಿಕೆ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಸ್ವಚ್ಛತೆ ಇಲ್ಲದೇ ಇದ್ರೂ ಕೂಡ, ಕ್ಲೆನ್ಲಿನೆಸ್ ಇಲ್ಲದೇ ಇದ್ರೂ ಕೂಡ 500 ರೂಪಾಯಿ ದಂಡ ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸದ್ಯದಲ್ಲೇ ರಾಜ್ಯದ ಎಲ್ಲಾ ಪಾಲಿಕೆಗಳಿಗೂ ಕೂಡ ಕಠಿಣ ರೂಲ್ಸ್ಗಳನ್ನ ಜಾರಿಗೆ ತರುವಂತಹ ಸಾಧ್ಯತೆ. ಅಟ್ಲೀಸ್ಟ್ ಈ ಮೂಲಕ ಆದ್ರೂ ಜನ ಕ್ಲೆನ್ಲಿನೆಸ್ ಬಗ್ಗೆ ಆದ್ಯತೆ ಕೊಡ್ತಾರಾ ಅನ್ನೋದು ಕ್ವೆಶ್ಚನ್ ಮಾರ್ಕ್. ಡೆಂಗೂಗೆ ಸಂಬಂಧಿಸಿದಂತೆ 50 ರೂಪಾಯಿ ದಂಡ ಏನಿದೆ ಅದು ಬಹಳ ಕಡಿಮೆ ಇದೆ. ಅದಕ್ಕೆ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು 500ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆಯವರು ಪ್ರಸ್ತಾಪ ನೀಡಿದ್ದಾರೆ. ಅದರಂತೆ ಅವರು ಕೂಡ ನಾವು ಎಲ್ಲ ಮುನ್ಸಿಪಾಲ್ಟಿಗಳಿಗೆ ಇದಕ್ಕೆಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ. ಅದು ಪ್ರೊಸೀಡಿಂಗ್ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ. ಸದ್ಯಕ್ಕೆ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ RWSಗೆ ಸಂಬೋಧನೆ ಮಾಡಿದ್ದೇವೆ. ಅವ್ರಿಗೆ ಕೂಡ ಹೇಗೆ ತಮ್ಮ ಕಡೆಗೆ ಯಾವ ಥರದ್ದು ವ್ಯವಸ್ಥೆಯನ್ನು ಅವರು ಇಟ್ಕೊಳ್ಬೇಕು, ಹೇಗೆ ನೀರನ್ನು ಬದಲಾಯಿಸಬೇಕು, 4-5 ದಿವಸಕ್ಕೆ ಒಮ್ಮೆ ಹೇಗೆ ಆಗಬೇಕು, ಮತ್ತು ಯಾವ ಥರದ್ದು ಸಿಪ್ಪೆಗಳಿಂದ ಏನೇನು ತೊಂದರೆ ಉಂಟಾಗ್ತಾ ಇದೆ, ತೆಂಗಿನ ಸಿಪ್ಪೆ ಆಗಲಿ ಬೇರೆ ಆಗಲಿ ಅದನ್ನು ಏನಾಗ್ತಾ ಇದೆ ಅದೆಲ್ಲ ಹೇಳಿದ್ದೀವಿ. ಅವರು ನಮಗೆ ರೈಟಪ್ ಕೊಡಿ ಅಂತ ಹೇಳಿದರು. ನಾವು ಈ ಸಾಫ್ಟ್ ಇದರಲ್ಲಿ ಇದನ್ನು ನಮ್ಮ ಸಾಫ್ಟ್ ಕಾಪೀಸ್ ಏನಿದೆ ನಮ್ಮ ಮುಖಾಂತರ ಎಲ್ಲ RWSಗೆ ಕಳಿಸಿದ್ದೀವಿ. ಅವರು ಕೂಡ ಪ್ರಿಂಟ್ಔಟ್ ಮಾಡಿಕೊಂಡು ತಮ್ಮ ಕಡೆಗೆ ಹಂಚ್ತಾ ಇದ್ದಾರೆ. ನಾವು IEC ನಾವು ಮಾಡ್ತಾ ಇದ್ದೀವಿ, ನಮ್ಮ ಪ್ಯಾಂಫ್ಲೆಟ್ ಇತ್ಯಾದಿಯಲ್ಲಿ ಹಂಚ್ತಾ ಇದ್ದೀವಿ.